ಮಧುರವ್ರು ಯಾವ ಪಾಟಿ ಪಸಂದ್ ಆಗಾರೆ, ಎದುರಿಗೆ ನೋಡಕ್ಕೂ ಚಂದ ಆಗಾರೆ, ಫೋಟೋದಲ್ಲಿ ನೋಡಕ್ಕೂ ಚಂದ ಆಗಾರೆ. ಈ ಸೌಂದರ್ಯನ ಅದು ಯಾವಾಗ ನನ್ನ ಜೀವನಕ್ಕೆ ತುಂಬಿಸ್ಕೊತೀನ ಅಲ್ಲಿವರೆಗೂ ಫೋಟೋ ನೋಡ್ಕೊಂಡೆ ಖುಷಿ ಪಡೋ. ಎಲ್ಲ ಜನಗಳು ಮೊದಲು ಅವ್ರನ್ನ ಫೋಟೋದಲ್ಲಿ ನೋಡಕ್ಕೂ ಬಿಡಲ್ಲ, ಫೋನ್ ಮಾಡಿ ಮಾಡಿ ತೊಂದರೆ ಕೊಡ್ತಾರೆ. ಆಮೇಲೆ ಪುಟ್ಮಲಿ ಬಂದೆ ಬಾಬಣ್ಣ. ಬಾಬಣ್ಣ ಅದ್ಯಾಕಂಗ್ ಕಿರ್ಚ್ಕೊತಾ ಇದ್ರಿ? ಆಮೇಲೆ ಪುಟ್ಮಲಿ ಫೋನ್ ರಿಸೀವ್ ಮಾಡ್ಬಿಟ್ಟು ಯಾರ ಅಂತ ನೋಡು. ಬಾಬಣ್ಣ ಫೋನಲ್ಲಿ ಮಾತಾಡ್ಬೋದು, ಯಾರು ಅಂತ ನೋಡೋಕ್ಕಾಗೋದಿಲ್ಲ. ಪರವಾಗಿಲ್ಲ ಕಮ್ಮೆ, ನೀನು ಶಾನೆ ಬುದ್ಧಿವಂತ ಆಗ್ಬಿಟ್ಟಿದೆ. ನಿನ್ ಬುದ್ಧಿವಂತಿಕೆಲ್ಲ ದಂಡಲ್ಲಿ ಇಟ್ಬಿಟ್ಟು ಫೋನ್ ಎತ್ ನೋಡು. ಬಾಬಣ್ಣ ದಂಡಲೆ ಫೋನ್ ಅದೇ, ನೀವು ತೆಗಿಯೋದಲ್ವಾ? ಅಡ್ಗೆ ಮನೇಲಿ ಕೆಲಸ ಮಾಡ್ತಿದ್ದವ್ರು ಕರೆದ್ರಲ್ಲ. ನಾನು ಕ್ಯಾಮೇನೆ ಮಾಡ್ತಾವ್ನಿ ಕಮ್ಮೆ, ಮಾತ್ಬಿಟ್ಬಿಟ್ಟು ಫೋನ್ ಎತ್ತು. ಹಲೋ, ನಾನ್ ಮಾತಾಡ್ತಿರೋದು ಕಣ್ಕೂಸು. ಅತ್ಯವ ಇಲ್ಲಿಂದಲೇ ಅಡ್ಬಿದ್ದೀಯಲ್ಲಿ. ಈ ನಮ್ಮವ್ವ ಈಗಲೇ ಫೋನ್ ಮಾಡಬೇಕಿತ್ತಾ? ಈಗ ಇವಳು ತಲೆಗಾದ ಏನೇನು ತುಂಬಿಳು. ಹಾಳಾದ ಫೋನ್ ಒಂದು ಇರ್ಲಿಲ್ಲ ಅಂದಿದ್ರೆ ಶಾನೆ ಪಸಂದಾಗಿರ್ತಿತ್ತು. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡಿದೆ ಕಣ್ಕೂಸು. ಚಂದಾಗದೆಯಾ? ನಾನ್ ಚೆನ್ನಾಗಿವ್ನಿ ಅತ್ಯವ, ನೀವೆಂಗಿದ್ದೀರಿ? ನಾನು ಅಷ್ಟೊಂದು ಚೆನ್ನಾಗಿಲ್ಲ ಕಣ್ಕೂಸು. ಅಟ್ಟಿಗೆ 500 ಬಂದಿದ್ರು, ಅವ್ರಿಗೆ ನಿಮ್ಮಿಬ್ರು ಕುಂಡ್ಲಿ ತೋರಿಸ್ದೆ. ಕುಂಡ್ಲಿನ್ ತೋರ್ಸಿದ್ರಿಯಾ? 500 ಬಂದಿದ್ರಿಯಾ? ನಮ್ಮಿಬ್ರಲ್ಲಿ ಏನು ದೋಷ ಇಲ್ಲ ತಾನೇ? ದನ ಕಾಯೋನ್ ಕುಂಡ್ಲಿಲಿ ಏನು ದೋಷ ಇಲ್ಲ ಅಂತೆ, ಆದ್ರೆ ನಿನ್ ಕುಂಡ್ಲಿಲಿ 3 ದೋಷ ಐತಂತೆ. ಅದ್ರಿಂದ ನಿನಗ್ ಮುಂದಕ್ಕೆ ತೊಂದ್ರೆ ಆಯ್ತದಂತೆ. ನನಗ್ ದೋಷ ಇದ್ದಂತ, ಅದಕ್ಕೆ ಒತ್ತರ ಕಾಲೇಟ್ ಮಾಡ್ಕೊಂಡೆ. ನೋಡ್ದ ಕೂಸು, ದೋಷ ಆಗ್ಲೇ ಕೆಲಸ ಮಾಡಕ್ ಶುರು ಮಾಡ್ಬಿಟ್ಟದೆ. 500 ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅದು ಅಲ್ದೆ ಆ ದನ ಕಾಯನು ನಿನ್ನ ಬಿಟ್ಬಿಡ್ತಾನಂತೆ. ದನಕಾಯೋರು ನನ್ನ ಬಿಟ್ಬಿಟ್ಟಾರ? ಅವಯ್ ನಾನು ಯಾವಾಗ ಅವ್ಳು ಬಿಟ್ಬಿಡ್ತೀನಿ ಅಂತ ಹೇಳ್ದೆ? ಹಂಗೇನಾದ್ರೂ ಹೇಳಿದ್ರೆ ನಿನ್ನ ಸಾಯಿಸಿ ನಮ್ಮ ಹೊಲಕ್ಕೆ ಗೊಬ್ಬರ ಮಾಡ್ಬಿಡ್ತೀನಿ. ಮತ್ತೆ ಮಂತ ಪುಟ್ಮನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದೆ. ಇದನ್ನ ನಾನು ಹೇಳಿಲ್ಲ, ನಮ್ಮ 500 ಹೇಳಿದ್ದು. ನಮ್ ಕೂಸಿಗೆ ದೋಸೆ ಇರೋದ್ರಿಂದ ನೀನ್ ಅವಳನ್ನ ಬಿಟ್ಬಿಡ್ತೀಯಂತೆ. ಅವಯ್ ಯಾರು ಹೇಳಿದ್ರು ನಾ ಪುಟ್ಮನ್ನ ಬಿಡಲ್ಲ. ನೋಡು, 500 ಮಾತನ್ನ ಕೇಳಕ್ ಹೋಗ್ಬೇಡ. ಅವರು 50 ರೂಪಾಯಿ ಜಾಸ್ತಿ ಕೊಟ್ರೆ ಚಂದಾಗಿ ಹೇಳ್ತಾರೆ, 50 ರೂಪಾಯಿ ಕಡಿಮೆ ಕೊಟ್ರೆ ಚಂದಾಗಿ ಹೇಳಲ್ಲ. ದನ ಕಾಯೋನೆ, 500 ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಅವರು ದೇವ್ರಿದ್ದಂಗೆ, ಅವ್ರು ಹೇಳ್ದಂಗೆ ಆಯ್ತದೆ. ನೀನ್ ಹುಟ್ಟಿದ್ದು ಅವ್ರ ಆಶೀರ್ವಾದದಿಂದಲೇ, ಜಪ್ತಿ ಮಾಡ್ಕೋ. ಅವಯ್ ಯಾರು ನೋಡ್ತಾ ಇದ್ದಾವ? ಸುಮ್ಮನೆ ನಾ ಹೇಳ್ದಂಗೆ ಕೇಳು. 500 ಹೇಳ್ದಂಗೆ ನಡ್ಕೊಂಡ್ರೆ ಪುಟ್ಮಲ್ಲಿ ದೋಸ ಪರಿಹಾರ ಆಯ್ತದಂತೆ. ಆಯ್ತು ಬಿಡವ, ಅದ್ಯಾನ್ ಮಾಡ್ಬೇಕು ಅಂತ ಹೇಳು, ಮಾಡ್ತೀನಿ. ಇಷ್ಟ ಮಾಡ್. ಅವಯ್ ಇದನ್ನೆಲ್ಲ ನಾವು ಮಾಡಕ್ಕದ್ದ? ಅತ್ಯಮ್ಮ ಅದ್ಯಾನ್ ಮಾಡ್ಬೇಕು ಅಂತ ಹೇಳಿ. ಈ ದನಕಾಯೋರ್ನ ಅದ್ ನಮ್ ಪಾಪಣ್ಣ ಉಳಿಸ್ಕೊಳಕ್ಕೆ ನಾ ಯಾನ್ ಬೇಕಾದ್ರೂ ಮಾಡ್ತೀನಿ. ನಾನು ಏನು ಹೇಳ್ತೀನಂದ್ರೆ, ಇಷ್ಟು ಮಾಡ್ಕೊಂಡು ಕೂಸು. ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನ ಕ್ರೂರವಾಗಿ ಕೊಲ್ಲೋದು ಎಷ್ಟರ ಮಟ್ಟಕ್ಕೆ ಸರಿ? ಜಾನಿ, ಜಾನಿ, ಏನಾಯ್ತು ಡಾರ್ಲಿಂಗ್, ನಿದ್ದೆ ಬರಲಿಲ್ವಾ? ನೀವು ಹೀಗೆ ಬಡ್ಬಡಾಯ್ತಾ ಇದ್ರೆ ನಿದ್ದೆ ಹೇಗೆ ಬರುತ್ತಾ? ಏನಾಗಿದೆ ನಿಮಗೆ? ನನಗೇನಾಗಿಲ್ಲಮ್ಮ, ನಾನು ಆರಾಮಾಗಿ ಇದ್ದೀನಿ. ಸುಮ್ಮನೆ ಮಲ್ಗೋ. ಓಹೋ, ಇವರು ಕೊಲೆ ಮಾಡಿ ಹೆಣನ ಸುಟ್ಟಾಕೋದಕ್ಕೆ ತಗೊಂಡೋಗಿದ್ದಾರೆ ಅನ್ಸುತ್ತೆ. ಅದೇ ಪುಟ್ಮದಿ, ಇದ್ನಿದ್ದೆ ಯಾಕಮ್ಮೆ ಪುಟ್ಟ ಇದನ್ನ ಬಿರ್ಬಿರ್ನ ಸಾಗಿಸ್ಬೇಕು. ಇಲ್ಲಾಂದ್ರೆ ನೋಡಿದವ್ರು ನಮ್ಮ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಬಾಬಣ್ಣ ಸುಸ್ತಾಯ್ತದೆ, ಎತ್ತಕ್ ಆಗಲ್ಲ. ಅದನ್ನ ನನ್ನ ತಮ್ಮನೇ ಅವಳಿಗೆ ಈ ಕ್ಯಾಮೆ ಮಾಡಕ್ಕೆ ಹೇಳದ್ಲಲ್ಲ, ನಮ್ಮವ್ವ ಅವಳ ತಮ್ಮ ಹೇಳು. ನಮ್ಮ ಅತ್ತೆಯವ್ರ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಅವ್ರು ಹೇಳಿರೋದು ನಮ್ಮ ಒಳ್ಳೇದಕ್ಕೆ ತಾನೇ. ಎತ್ಕೊಳ್ಳಿ. ಇವ್ರನ್ನ ಹೇಗೆ ಬಿಟ್ರೆ ಇಡೀ ನಮ್ಮ ಕಾಲೋನಿನೇ ಸ್ಮಶಾನ ಮಾಡ್ಬಿಡ್ತಾರೆ.
ಏನಾಯ್ತು? ಯಾಕೋ ತಲೆ ಸುತ್ತಿದೆ ಜಾನಿ. ಅದಕ್ಕೆ ಹೇಳೋದು ಕೆಲಸ ಕಡಿಮೆ ಮಾಡು, ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ. ಮಾಡ್ತಿರೋ ಕೆಲ್ಸನೇ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಮಾಡಿದ್ರೆ ಜೀವನ ಸಾಗ್ಸೋದೇ ಕಷ್ಟ ಆಗುತ್ತೆ. ಡೋಂಟ್ ವರಿ ಡಾರ್ಲಿಂಗ್, ನಾನು ದುಡಿತೀನಿ. ನೋಡ್ತಿದ್ದೀನಲ್ಲ, ಖಾಲಿ ಸೌಟ್ ಇಟ್ಕೊಂಡು ಸಾಂಬಾರ್ ಮಾಡ್ತಿರ್ತೀರಾ. ಈ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡಿನೇ ನಿನ್ನ ಆರೋಗ್ಯ ಹಾಳಾಗಿರೋದು. ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡು. ನೆಗೆಟಿವ್ ಆಗಿರೋರ್ನೇ ಕಟ್ಕೊಂಡ್ಮೇಲೆ ಇನ್ ಪಾಸಿಟಿವ್ ಆಗಿ ಹೇಗೆ ಥಿಂಕ್ ಮಾಡ್ಲಿ? ನಿಮ್ಮ ಹತ್ರ ಮಾತಾಡ್ ಪ್ರಯೋಜನ ಇಲ್ಲ, ನಾನು ಹೋಗ್ತೀನಿ. ಮುದು ಸ್ವಲ್ಪ ಎಷ್ಟು ತಗೊಂಡು ಹೋಗು. ಅಲ್ಲಿ ಹೋದ್ರೆ ಪುಟ್ಟಮಲ್ಲಿ ಇವ್ರ ಟೆನ್ಷನ್, ಇಲ್ಲಿ ಬಂದ್ರೆ ಇವಳ ಟೆನ್ಷನ್. ಇವರಿಬ್ಬರನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದರಲ್ಲೂ ಪುಟ್ಟಮಲ್ಲಿ ಅವರು ಸೀರಿಯಲ್ ಕಿಲ್ಲರ್ ಆಗ್ಬಿಟ್ಟಿದ್ದಾರೆ. ಅಲೋ ಅತ್ಯಮ್ಮ, ಇಲ್ಲಿಂದನೇ ಆಡ್ತಿದ್ದೀನಿ. ನಾನು ಇಲ್ಲಿಂದಾನೆ ಆಶೀರ್ವಾದ ಮಾಡ್ದೆ ಕಣ್ ಕುಸು. ಅತ್ಯವ್ವ, ನೋಡ್ದಂಗೆ ಮಾಡ್ತೀವಿ. ಕುಸು, ನೀವು ಪೂಜೆ ಮಾಡೋದನ್ನ ಯಾರ ಹತ್ರನೂ ಹೇಳಿಲ್ಲ ತಾನೆ? ಯಾರಿಗೂ ಹೇಳಿಲ್ಲ ಅನ್ನಿ. ಸರಿ, ಆ ದನಕಾಯನ್ ಫೋನ್ ಕೊಡು. ದನ ಕಾಯೋರೆ ಅವಯ್ ನೀ ಹೇಳ್ದಂಗೆ 2 ಕಥ ಮುಗಿಸ್ಬಿಟ್ಟಿವಿ, ಇನ್ನೊಂದೇ ಒಂದು ಬಾಕಿ ಅದೇ. 2 ಮುಗಿಸಿದಿ ಅಂದ್ಮೇಲೆ 3ನೇದೇನು ಕಷ್ಟ ಇಲ್ಲ, ಅದನ್ನು ಮುಗಿಸ್ಬಿಡು. ಅವಯ್ ಅದು ಮುಗಿಸ್ಬೇಕು ಅಂದ್ರೆ ನೀನು ಬಂದು ಕಪ್ಪು ದಾರ ಕಟ್ಬೇಕು ತಾನೆ. ಸರಿ, ನಾ ಬರ್ತೀನಿ, ನೀವೆಲ್ಲ ರೆಡಿ ಮಾಡ್ಕೊಂಡಿರಿ. ಹಾ ಆಯ್ತು ಬೋವ, ಮಡಗ್ತೀನಿ. ಸಾರಿ, ಐ ಆಮ್ ವೆರಿ ಸಾರಿ ಅಂಕಲ್. ಅಯ್ಯೋ ಮುಟ್ಟಾಳ, ನಿನ್ ಸಾರಿ ಒಂದಿಷ್ಟು ಇಳ್ಕಲ್ ಸಾರಿ. ಅಲ್ಲೋ ಕಿಡ್ನಾಪ್ ಮಾಡ್ಕೊಂಡು ಎಳ್ಕೊಂಬರುವಾಗ ಎಳ್ಕೊಂಬಂದ್ಬಿಟ್ಟಲ್ಲೋ. ಈ ವಯಸ್ಸಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ? ತಲೆಯಲ್ಲಿ ಹೆಲ್ಮೆಟ್ ಇದ್ದಿದ್ದು ಸರಿ ಹೋಯ್ತು, ಇಲ್ಲಿ ಹೋದ್ರೆ 25 ml ಬ್ಲಡ್ನ ನೆಲ ತಿಂದು ಬಿಟ್ಟಿರು. ಸಾರಿ ಹೇಳಿದ್ನಲ್ಲ ಅಂಕಲ್, ನಾನಿದ್ ಪರಿಸ್ಥಿತಿಲಿ ನಿಮ್ಮನ್ನ ಹಾಗೆ ಎಳ್ಕೊಂಡ್ ಬರ್ಲೇಬೇಕಾಯ್ತು. ನನ್ನ ಮಗಳು ನೋಡಕ್ ಬಿಡ್ತೆ, ಹಾಗೆ ಎಳ್ಕೊಂಬಂದಲ್ಲ ಯಾಕೆ? ಸಾರಿ, ಐ ಆಮ್ ವೆರಿ ಸಾರಿ ಅಂಕಲ್. ಏನಾದ್ರು ತಗೋತೀರಾ? ಜಾನೆ, ಯಾವುದೇ ಕೆಲಸ ಮಾಡಬೇಕಾದ ಒಂದು ಸಮಯ ಅಂತಿರುತ್ತೆ ಕಣಯ್ಯ. ಸಮಯ ಸಿಕ್ಕಾಗಲ್ಲ ಬಸ್ಕೊಳ್ಳೋದಲ್ಲ. ಅದು ಸರಿ, ನಾನು ಬಂದಾಗಲೆಲ್ಲ ಬೇಕಾ ಅಂತ ಕೇಳ್ತಿದೀಯಲ್ಲ, ನೀನೇನಾದರೂ ಬಾರಲ್ಲಿ ಸಪ್ಲೈಯರ್ ಆಗಿದ್ದ? ಅಂಕಲ್, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಈ ವಿಷಯ ಕೇಳಿದ್ರೆ ನಿಮ್ಮ ಎದೆ ಒಡೆದೋಗುತ್ತೆ. ಅದಕ್ಕೆ ಯಾವುದಕ್ಕೂ ಗಟ್ಟಿಯಾಗಿ ಹಿಡ್ಕೊಂಬಿಡಿ. ನೋಡ, ಯಾವ್ಯಾವ ವಯಸ್ಸಲ್ಲಿ ಏನೇನನ್ನು ಗಟ್ಟಿಯಾಗಿ ಹಿಡ್ಕೋಬೇಕೋ ಅದನ್ನೆಲ್ಲ ಹಿಡ್ಕೊಂಡಿದ್ದು ಆಯ್ತು, ಬಿಟ್ಟಿದ್ದು ಆಯ್ತು. ಈಗ ಉದುರೋವಂಥದ್ದು ಏನೂ ಇಲ್ಲ. ಅದೇನು ಹೇಳಬೇಕೋ ಹೇಳೋ. ಬಿಡ, ನನ್ನನ್ನು ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳಿ ನೀನೇ ನನ್ನ ಗಟ್ಟಿಯಾಗಿ ಹಿಡ್ಕೊತಿದೀಯಲ್ಲ. ಅಂಕಲ್, ಪುಟ್ಟಮಲ್ಲಿಯವರು, ನಿಮ್ಮ ಮಗಳು ಪುಟ್ಟಮಲ್ಲಿಯವರು 2 ಕೊಲೆ ಮಾಡಿದ್ದಾರೆ. ನಾನೇನಾದ್ರು ಕಣ್ಣಾರೆ ನೋಡಿದೆ. ಪುಟ್ಟಮಲ್ಲಿಯವರು ಈ ರೀತಿ ಮಾಡ್ತಾರೆ ಅಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನನ್ನ ಮಗಳ ಮೇಲೆ ಇಂಥ ಅಪವಾದ ಹೊರಿಸಿದೆಯಲ್ಲ, ಅದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಬೇಕಾ? ನನ್ನ ಮಗಳು ಹೀಗೆ ಮಾಡ್ತಾಳೆ ಅಂತ ನಾನು ನಂಬಿರಲಿಲ್ಲ. ಹೌದು ಅಂಕಲ್. ಅಂಕಲ್, ನಾನು ನಿಮ್ಗೊಂದು ಕಥೆ ಹೇಳ. ನಾನೇ ವ್ಯಥೆ ಪಟ್ಟು ಸಾಯ್ತಾ ಇದ್ದೀನಿ, ನಿನ್ನ ಕಥೆ. ಇದು ವ್ಯಥೆ ಅಲ್ಲ ಅಂಕಲ್, ಸಿಚುವೇಶನ್ ತಕ್ಕ ಕತೆ. ಒಂದು ಮುಗ್ಧ ಗಿಳಿ ಇರುತ್ತೆ, ಅದು ಗಿಡಗನ್ನ ಪ್ರೀತಿ ಮಾಡುತ್ತೆ. ಅದ್ರ ಜೊತೆ ಸೇರಿ ಅದು ಕ್ರೂರಿ ಆಗುತ್ತೆ. ತಮ್ಮ ಕ್ರೂರತೆನ ಬೇರೆ ಪಕ್ಷಿಗಳನ್ನ ಕೊಲ್ಲೋದ್ರ ಮೂಲಕ ತೋರಿಸುತ್ತೆ. ಹಾಗೆ ನಮ್ಮ ಪುಟ್ಟಮಲ್ಲಿಯವರು ಆ ಗೌಡ್ರನ್ನ ಮದುವೆ ಆಗಿ ತಮ್ಮ ಮುಗ್ಧತೆನ ಮರೆತು ಕ್ರೂರವಾಗಿ ವರ್ತಿಸ್ತಿದ್ದಾರೆ. ನೀನು ಸರಿಯಾಗಿ ಹೇಳಿದೆ. ಆ ಚಿಡ್ಡಿ ಬನಿ ನನ್ನ ಮಗಳನ್ನ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾನೆ. ದನ ಕಾಯೋನ್ನ ನಾವು ಸುಮ್ಮನೆ ಬಿಡಲ್ಲ, ಕೊಲೆ ಮಾಡ್ಬಿಡ್ತೀನಿ. ಅಯ್ಯೋ ಬೇಡ ಅಂಕಲ್, ನೀವು ಕೊಲೆ ಮಾಡ್ಬಿಟ್ರೆ ನಿಮ್ಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ. ನೀವು ಕಾನೂನು ಕೈಗೆ ತಗೋಬೇಡಿ. ನಾವು ಸತ್ಯನ ಹೊರಗೆ ತಂದು ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಕೊಡ್ಸೋಣ. ಮೈ ಸೂಪರ್ ಹೀರೋ, ಐ ಲವ್ ಯು. ನೀವು ಆ ಪತ್ರದಲ್ಲಿ ಅಣ್ಣಯ್ಯಪ್ಪನವರು ನನ್ಗೆ ತೊಂದರೆ ಕೊಡ್ತಾರೆ ಅಂತ ಬರ್ದು ಹಾಕ್ಬಿಡಿ, ಪಟ್ಟಂತ ಓಡ್ ಬಂದ್ಬಿಡ್ತಾನೆ. ಸೂಪರ್ ಹೀರೋ ಬಂದ್ರು ಅನ್ಸುತ್ತೆ. ಯಾರು ಹೊಡಿಯಕ್ ಬಂದವ್ರೆ? ನಾನು ನಾಳೆಯಿಂದ ಹಿಂಸೆ ಕೊಡಕ್ಕೆ ಶುರು ಮಾಡಿದ್ಮೇಲೆ ಆ ಸೂಪರ್ ಹೀರೋ ಕಂಪ್ಲೇಂಟ್ ಕೊಟ್ಬಿಟ್ಟು ಅಂತಿಮ ತೀರ್ಪು ಕೊಡ್ಸಂಗದೆ. ನಾನಂತೂ ಸೂಪರ್ ಹೀರೋಗೆ ಫುಲ್ ಫಿದಾಗೋಗಿದ್ದೀನಿ. ಅವ್ರೇನಾದ್ರೂ ನಂಗೆ ಸಿಕ್ಕಿದ್ರೆ ಗಟ್ಟಿ ತಪ್ಕೋಬೇಕು ಅಂತಿದ್ದೀನಿ.